ಅಕ್ಷರದ ರೂಪವಿವ ಕಾವ್ಯ ಬರೆಯರೆ ಹಾಗೆ ರೂಪವಿತ್ತ ಮನದ ಹಣತೆಗೆ ದೀಪಕ್ಕೆ ಬೆಳಕ ತುಂಬುವಂತಹ ಎಲ್ಲ ಕಾವ್ಯಾಸಕ್ತ ಸಹೃದಯ ಎಲ್ಲಿಗೂ ನನ್ನ ನಮಸ್ಕಾರ. ನನ್ನ ಮೊದಲ ಕವನದ ಶೀರ್ಷಿಕೆ ಕಲಿಸಿದಾಗ. ಮೌನ ಮಾತಾದಾಗ ಮೌನ ಸರಿಸಿ ನುಡಿಯುವಾಗ, ಮೌನ ಮಾತಾದಾಗ ಮೌನ ಸರಿಸಿ ನುಡಿಯುವಾಗ ಮೊದಲ ಮಾತು ನುಡಿದದ್ದು ನಿನ್ನ ಹೆಸರೇ ಅಮ್ಮ, ನಿನ್ನನ್ನೇ ಅಮ್ಮ. ಯಾಕೆಂದರೆ ನೀ ನನಗೆ ಮಾತ ಕಲಿಸಿದಾಗಿ. ಎರಡನೇ ಕವನದ ಶೀರ್ಷಿಕೆ ನನ್ನೊಳಗೆ. ಅರ್ಥವಾಗದ ಅವಳು ಅರ್ಥವಾಗದೆಯೇ ದೂರವಾದಾಗ, ನನ್ನಲ್ಲಿ ಉಳಿದದ್ದು ಅರ್ಥವಾಗದ ನನ್ನದೇ ಭಾವಗಳು ಮಾತ್ರ. ನನ್ನ ಮೂರನೇ ಚುಟುಕಿನ ಶೀರ್ಷಿಕೆ ಸ್ನೇಹ. ಸತ್ತರೂ ಸಾಯದ ಅತ್ತರೂ ಅಳಿಯದ ಬದುಕ ಹೆಜ್ಜೆಗಳಲ್ಲಿ ಗೆಜ್ಜೆನಾದ ಹೆಜ್ಜೆ ಗುರುತುಗಳ ನೆನಪ ನೇಯುವ ಸದಾ ಕೇಳುವ ಕೇಳಿಸುವ ಭಾವನೆಯ ಧನ್ಯವಾದಗಳು. ಕೃತಜ್ಞತೆಗಳು ಜಯಶ್ರೀ ಹುಡುಕಿದು ಇವರಿಗೆ. ಮುಂದಕ್ಕೆ ತಮ್ಮ ಕವಿತೆಯೊಂದಿಗೆ ಲತೀಶ್ ಎಂ ಸಂಗೊಳಿಗೆಯವರು ಕಾರ್ಪೊರೇಟ್ ಸೊಸೈಟಿಯಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ರೋಟರಿ ಕ್ಲಬ್ ದೇರಳಕಟ್ಟೆ ಇದರ ಮಾಜಿ ಕಾರ್ಯದರ್ಶಿ ಹಾಗೂ ಸದ್ಯ ಸದಸ್ಯರಾಗಿದ್ದಾರೆ. ಹಲವಾರು ಕವಿಗೋಷ್ಠಿಗಳಲ್ಲಿ ಕವಿತೆಗಳನ್ನು ವಾಚನ ಮಾಡಿದಂತ ಲತೀಶ್ ಎಂ ಸಂಗೊಳಿಗೆಯವರು ತಮ್ಮ ಕವನದೊಂದಿಗೆ. ಎಲ್ಲರಿಗೂ ವಂದನೆಗಳು. ನನ್ನ ಮೊದಲನೇ ಚುಟುಕು ಯಾಕೆ ಹೀಗೆ. ಮಠ ಮಂದಿರ ದೇವಸ್ಥಾನದ ಚಿನ್ನಗಳಿಗೆ ಹಾಕಬೇಡಿ ಕಣ್ಣು, ಸ್ವಿಸ್ ಬ್ಯಾಂಕಿನಲ್ಲಿರುವ ಅಕ್ರಮ ಹಣ ಹಿಡಿಯುತ್ತಿದೆ ಮಣ್ಣು. ಆರ್ಥಿಕತೆಯ ಸುಧಾರಣೆ ಆಗುವುದಾದರೂ ಎಂದು ಬೆಲೆ ಏರಿಕೆಯ ಬಿಸಿ ನಿಲ್ಲುವುದಾದರೂ ಎಂದು. ಎರಡನೇ ಚುಟುಕು ನೇತ್ರಾವತಿ ತಿರುವು. ದಿನೇ ದಿನೇ ಕಾವೇರುತ್ತಿದೆ ನೇತ್ರಾವತಿ ತಿರುವು. ಪಕ್ಷ ಭೇದವ ಮರೆತು ಮೂಡಿಸಬೇಕು ಅದರರ್ಥವರವು. ಎಚ್ಚೆತ್ತರೆ ಉಳಿಸಬಹುದು ಜೀವ ಸಂಕುಲದ ಅಳಿವು. ಒಗ್ಗಟ್ಟಿನಲ್ಲಿ ಹೋರಾಡಿದರೆ ಸಂತಸದ ಗೆಲುವು. ಮೂರನೇ ಚುಟುಕು ಲಾಲು ಜೈಲುಪಾಲು. ಹಾಸ್ಯದಲ್ಲಿ ನಿಪುಣ ರಾಜಕಾರಣಿ ಲಾಲು. ಅಧಿಕಾರದ ಅಮಲಿನಲ್ಲಿ ಎಸಗಿದರು ಹಗರಣಗಳು ಸಾಲು. ಭ್ರಷ್ಟ ರಾಜಕಾರಣಿಗಳ ಜೀವನವೇ ಏಳು ಬೀಳು. ಜೀವನದ ಮುತ್ಸಂಜೆಯಲ್ಲಿ ಲಾಲು ಜೈಲುಪಾಲು. ಧನ್ಯವಾದ. ಧನ್ಯವಾದಗಳು.